ಏನಾಯ್ತು? ಬಾಡಿ ಪೇನ್ ಆಗ್ತಿದೆ, ಒತ್ತುತ್ತಾ ಇದ್ದೀನಿ. ನನಗೂ ಗಂಟಲು ನೋವಾಗ್ತಿದೆ. ಎನಿ ಡೌಟ್? ಐಶೋ ಕಬಾಡಿ. ಹನಿ ಬಿಡು ನನ್ನ. ನನ್ನ ಗಂಟಲು ಯಾಕೆ ಒತ್ತಿದೆ ಕತ್ತೆ? ಅವನ ಕುತ್ತಿಗೆ ಯಾಕೆ ಒತ್ತಿದ್ದಿ? ಅವನ ಗಂಟಲು ನೋಯ್ತಿತ್ತು, ಅದಕ್ಕೆ ನಾನು ಒತ್ತಿದ್ದೆ. ಅದ್ಭುತ ಅದ್ಭುತ ಅದ್ಭುತ. ಯಾರ್ದಾದ್ರೂ ಗಂಟ್ಲು ನೋವಿದ್ರೆ ನೀನು ಒತ್ತಿ ಬಿಡ್ತೀಯಾ? ತಲೆ ಅಥವಾ ಕಾಲು ನೋವಾದ್ರೆ ಒತ್ತುತ್ತಾರಲ್ವಾ? ಕತ್ತೆ ನೀನು ಕತ್ತೆ. ಏನಾದರೂ ಹೊಸ ವಿಷಯ ಹೇಳು, ಇದು ಹಳೆಯದಾಯ್ತು. ಈಗೇನ್ ಮಾಡ್ತಾ ಇದ್ದೀ? ಬಾಡಿ ಪೇನ್ ಆಗ್ತಿದೆ. ಹಾಗಾದ್ರೆ ಕನ್ನ ಸಾಹೇಬ್ರ ಮನೆಗೆ ಹೋಗಿ ಪೇನ್ ಕಿಲ್ಲರ್ ತಗೋ. ಹಾ, ಇದನ್ನ ನಾನು ಯೋಚಿಸಿಯೇ ಇಲ್ಲ. ಅವರ ಬೀರುವಿನಲ್ಲಿ ಔಷಧಿ ತುಂಬಿಕೊಂಡಿದೆ. ಓ ಗುರು, ಔಷಧದ ಟೈಮ್ ಆಯ್ತು. ಟ್ರೈನ್ 2 ಗಂಟೆ ಲೇಟ್. ನನ್ನ ಚಿಕ್ಕಪ್ಪ ಗ್ರೇಟ್. ಹೊಡಿ ಚಪ್ಪಾಳೆ. ಯಾರು ಇಲ್ಲ, ನಾನೇ ಹೊಡಿತೀನಿ. ಚಿಕ್ಕಪ್ಪ, ಅದೇನು ಇಂಟೆಲಿಜೆನ್ಸ್ ಹೆಚ್ಚಿಸುವ ಗುಳಿಗೆ ತಯಾರಿಸಿದ್ರಿ? ದಿನ ಒಂದು ತಿಂತೀನಿ. ಮತ್ತೆ ಆಫೀಸಿನಲ್ಲಿ ನನ್ನ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲರೂ ಒಪ್ತಾರೆ. ಮತ್ತೆ ಇದರ ಎಫೆಕ್ಟ್ ಕೂಡ 5 ಗಂಟೆ ತನಕ ಇರುತ್ತೆ. ಯಾರಿಗೂ ಗೊತ್ತಾಗಬಾರ್ದು, ಅದಕ್ಕಾಗಿ ಇದನ್ನ ರ್ಯಾಟ್ ಕಿಲ್ಲರ್ ಬಾಟಲ್ ನಲ್ಲಿ ಇಡ್ತೇನೆ. ಐ ಆಮ್ ಸೋ ಇಂಟೆಲಿಜೆಂಟ್. ಕನ್ನ ಸಾಬ್ ಕಿಟ್ಟಿ, ಕನ್ನ ಸಾಬ್ ಕಿಟ್ಟಿ. ಕಿಲ್ಲರ್ ಅಂದ್ರೆ ಪೇನ್ ಕಿಲ್ಲರ್. ಇದನ್ನೇ ತಿಂತೀನಿ. ಬಹುಶಃ ಯಾರೂ ಇಲ್ಲ. ಸರಿ, ಗುಳಿಗೆ ಇದೆಯಲ್ಲ, ಇಲ್ಲಿದೆ ಪೇನ್ ಕಿಲ್ಲರ್. ಇದು ಏನಾಗ್ತಿದೆ? ಬಾಡಿಯ ಬೋಲ್ಟ್ ನೆಟ್ ಎಲ್ಲ ಅಲ್ಗಾಡಿತು. ಕಾಪಾಡಿ. ಓ ಅರೆ, ಏನಾಯ್ತು? ಓ ಬದ್ಮಾಶ್ ಮಕ್ಕಳು ಒಂದು ಟೈರ್ನ 4 ನಟ್ ಬೋಲ್ಟ್ ಅನ್ನ ತೆಗೆದು ಬಿಸಾಕಿದ್ದಾರೆ. ಈಗ ನಾನು ಆಫೀಸ್ಗೆ ಹೇಗೆ ಹೋಗೋದು? ಟ್ಯಾಕ್ಸಿಯಿಂದ. ಅಷ್ಟು ಬುದ್ಧಿ ಮೇಡಮ್ಗೂ ಇದೆ. ಓಹೋ, ಇವತ್ತು ನಂಗೆ ಬಾಸ್ ಅವರನ್ನ ಪಿಕ್ ಮಾಡಕ್ಕೆ ಹೇಳಿದ್ದಾರೆ. ನಾನು ಟ್ಯಾಕ್ಸಿಲಿ ಅವ್ರನ್ನ ಪಿಕ್ ಮಾಡಿದ್ರೆ ಏನು ಗೌರವ ಉಳಿಯುತ್ತೆ ಹೇಳಿ? ಇಷ್ಟೇ ಪ್ರಾಬ್ಲಮಾ? 1 2 3. ಇದೇನ್ ಮಾಡಿದಿ? 4 ಚಕ್ರಗಳಲ್ಲಿ 3 ನೆಟ್ಗಳಿವೆ. ಕಾರು ಹೋಗಬಹುದು. ಮೇಡಮ್, ಆಫೀಸ್ಗೆ ಹೋಗಿ ಪ್ರತಿ ಚಕ್ರಕ್ಕೂ ಒಂದೊಂದು ನೆಟ್ ಹಾಕ್ಸಿ. ಹನಿ, ನೀನು ನಿಜಕ್ಕೂ ಬಹಳ ಇಂಟೆಲಿಜೆಂಟ್ ಆಗಿದ್ದೆ. ಅದ್ಭುತ ಅದ್ಭುತ ಅದ್ಭುತ. ಹನಿ, ಮತ್ತೆ ಇಷ್ಟೊಂದು ಇಂಟೆಲಿಜೆಂಟ್ ಐಡಿಯಾ? ಇಂಟೆಲಿಜೆಂಟ್? ಹುಯ್. ನಾಷ್ಟಾ? ಈ ದಾರಿಯಲ್ಲಿ ಆಡುಗಳೆಲ್ಲಿಂದ ಬಂದವು? ಸಾರಿ, ತಪ್ಪಾಯ್ತು. ನೋಡ್ಕೊಂಡು ನಡ್ಸಕ್ಕಾಗಲ್ವಾ? ಮುರಿದು ಹಾಕಿ ಇವನ್ನ ಸ್ಕೂಟರ್ನ. 1 ನಿಮಿಷ. ಸ್ಕೂಟರ್ ಯಾಕೆ ಮರಿಬೇಕು? ಅರೇ ಅಬ್ಬಾ ಹನಿ, ಇವನು ಖಂಡಿತ ಓಡಿಸ್ತಾನೆ.
ಇವನು ಸ್ಕೂಟರ್ನಿಂದ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿ ಯಾರು ಹೊಡೆದಿದ್ದು? ಸ್ಕೂಟರಿಂದ. ಸ್ಕೂಟರ್ ಯಾರು ನಡೆಸ್ತಿದ್ರು? ಇವನು. ಹಾಗಾದ್ರೆ ತಪ್ಪು ಸ್ಕೂಟರ್ ಇದ್ದ ಜೋರ್ದಾರ್ ಇದ್ದ? ಜೋರ್ದಾರ್ದು. ಹೇಗೆ? ಡಿಕ್ಕಿ ಹೊಡೆದದ್ದು ಸ್ಕೂಟರ್. ಹಾ, ತಪ್ಪು ಸ್ಕೂಟರ್ದು. ಸ್ಕೂಟರ್ ತಾನಾಗಿ ಓಡಕ್ಕಾಗತ್ತಾ? ಇಲ್ಲ. ಇಂಟೆಲಿಜೆಂಟ್. ಸ್ಕೂಟರ್ ನಡೆಸಬೇಕಾಗತ್ತೆ. ಜೋರ್ದಾರ್ ನಡೆಸಿ ತೋರಿಸು. ಹಾ ಸರ್, ನೋಡಿ ಹೀಗೆ ನಡೆಯುತ್ತೆ ಸ್ಕೂಟರ್. ಅವನಂತೂ ಸ್ಕೂಟರ್ ತಕೊಂಡು ಹೊರಟ್ಬಿಟ್ಟ. ಅರೆ ಹಾ, ಈಗ ಸ್ಕೂಟರೂ ಇಲ್ಲ, ಡಿಕ್ಕಿ ಹೊಡೆದವರೂ ಇಲ್ಲ, ಅಂದ್ಮೇಲೆ ನಾವ್ಯಾಕೆ ಜಗಳ ಆಡೋದು? ಹಾ, ಅದು ಸರಿ. ಹಾ, ನೈಸ್ ಮೀಟಿಂಗ್ ಯು. ಬಾಯ್. ಬಾಯ್. ಇವನು ಹೇಳಿದ್ದೇನೋ ನನಗೊಂದು ಅರ್ಥ ಆಗ್ಲಿಲ್ಲ. ಆದ್ರೆ ಖಂಡಿತ ಅವನೇನೋ ಇಂಟೆಲಿಜೆಂಟ್ ಮಾತಾಡಿರ್ಬೇಕು. ನಡೀರಿ. ಓಹೋ, 1,43,000 ಪ್ಲಸ್ 24,500 ಪ್ಲಸ್ 93,200. 2,60,700. ಸರಿ ಇದೆ. ಅದ್ಭುತ. ಬೆಳಗ್ಗೆ ಕಾರಿನ ನೆಟ್ ಬೋಲ್ಟ್, ಮತ್ತೆ ಈಗ ಈ ಲೆಕ್ಕ. ಆ ಹನಿ ಇದ್ದಕ್ಕಿದ್ದ ಹಾಗೆ ಇಷ್ಟು ಇಂಟೆಲಿಜೆಂಟ್ ಹೇಗಾದ? ಹೇಗಾದ್ರೂ ಸರಿ, ಆದ್ರೆ ಇವತ್ತು ಹನಿ ಇಂಟೆಲಿಜೆನ್ಸ್ನಿಂದಾಗಿ ನಾನು ಆಡುಗಳಿಂದ ಹೊಡೆತ ತಿನ್ನೋದು ತಪ್ಪಿತು. ಬಹಳ ಸ್ಮಾರ್ಟ್ಲಿ ಹನಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡಿದ. ಸಲೀಂ ಇದ್ದಾನೆ ರೆಹಮಾನ್ನ ಅಬ್ಬ. ಹನಿಗಾಗಿ ಇದೋ ಸಿಹಿ ತಿಂಡಿ ಡಬ್ಬ. ಹೊಡಿ ಚಪ್ಪಾಳೆ. ಸಿಹಿ ತಿಂಡಿ ಯಾಕಾಗಿ? ಈರುಳ್ಳಿಯನ್ನ ಹನಿ ಹಾಲು ಮಾಡಿದ. ಅಪ್ಪನವರ ಹಾಳಾದ ಟ್ರಾನ್ಸ್ಮಿಟರ್ನ ಸರಿ ಮಾಡಿದ. ಹೊಡಿ ಚಪ್ಪಾಳೆ. ಹನಿ ಅಂತೂ ನಿಜಕ್ಕೂ ಬಹಳ ಇಂಟೆಲಿಜೆಂಟ್ ಆಗಿದ್ದಾನೆ. ಇದಕ್ಕಾಗಿಯೇ ಹೊಡ್ರಿ ಚಪ್ಪಾಳೆ. ನೋಡಿ, ಬಜರಂಗಿ ಪೈಲ್ವಾನನ ಗಾಡಿ ಕೆಟ್ಟು ಹೋಗಿದೆ. ನಾವು ಅವರಿಗೆ ಸಹಾಯ ಮಾಡ್ಬೇಕು. ಬಜರಂಗಿ ಪೈಲ್ವಾನ್, ಏನಾಯ್ತು? ಶೋರೂಮ್ ನಿಂದ ಹೊಸ ಕಾರ್ ತಗೊಂಡು ಬಂದಾಯ್ತು. ನಮ್ಮ ಹನಿ ಇದ್ದಾನಲ್ಲ, ಸರಿ ಮಾಡ್ತಾನೆ. ಎನಿ ಡೌಟ್? ಹನಿ, ಪ್ರಾರಂಭ ಮಾಡು. ಇದು ನನಗೆ ಏನಾಗ್ತಿದೆ? ಹನಿ, ಇದೇನ್ ಮಾಡ್ದೆ? ಇದೇನ್ ಮಾಡ್ದೆ? ಇಡೀ ಗಾಡಿ ಬಿಚ್ಚಿದೆ. ಈಗ ನಿನ್ನ ಬಿಡಲ್ಲ. ನನ್ನ ಹೊಸ ಕಾರನ್ನ ಬಿಚ್ಚಿ ಹಾಳು ಮಾಡಿದೆ. ಅಪ್ಪಳಿಸಿ ಹೊಡಿತೀನಿ. ತಮ್ಮ, ನನ್ನನ್ನು ಆಮೇಲೆ ಅಪ್ಪಳಿಸು. ಮೊದಲು ಮೆಕ್ಯಾನಿಕ್ ಅನ್ನು ಕರಿ. ಮೆಕ್ಯಾನಿಕ್ನ ಅಗತ್ಯ ಅಂತೂ ಈಗ ನಿನ್ನನ್ನು ಸರಿ ಮಾಡೋದಕ್ಕಾಗಿ ಬೇಕು. ಬಿಡು ಪೈಲ್ವಾನ್, ನಾನ್ ಸರಿ ಮಾಡ್ತೀನಿ. ನನ್ನ ಅಣ್ಣನಿಗೆ ಹೊಡಿಬೇಡ. ಸರಿ, ಬೇಗ ನನ್ನ ಗಾಡಿ ಸರಿ ಮಾಡು, ಇಲ್ಲಾಂದ್ರೆ ಗತಿ ನೆಟ್ಟಗಾಗೋದು. ಆ ಗಾಡಿ ರೆಡಿಯಾಗಿದೆ. ಪೆಲ್ವಾನ್, ಇದರಲ್ಲಿ ಪೆಟ್ರೋಲ್ ಮುಗಿದಿದೆ. ಎನಿ ಡೌಟ್? ಅರೆ, ಮೊದಲೇ ಹೇಳಬೇಕಾಗಿತ್ತಲ್ಲ. ಸರಿ, ಈಗ ತಳ್ಳಿ ಪೆಟ್ರೋಲ್ ಪಂಪ್ ತನಕ ತಗೊಂಡೋಗಿ, ಇಲ್ಲಾಂದ್ರೆ ಅಪ್ಪಳಿಸಿ ಹೊಡಿತೀನಿ. ಬಾ ಕತ್ತೆ ಬಾ.
ಐಶೋ! ನೀ ಕತೆ ಕಾರ್ ಸರಿ ಮಾಡಕ್ಕಾಗಲ್ಲ ಅಂದ್ರೆ ಬಿಚ್ಚಿದ್ಯಾಕೆ? ಬನ್ನಿ ಕಾಪಾಡಿದ, ಇಲ್ಲಾಂದ್ರೆ ಪೆಟ್ಟು ಬೀಳ್ತಿತ್ತು. ಓಯ್! ಬಹಳ ಇಂಟೆಲಿಜೆಂಟ್ ಅಂತ ತೋರಿಸ್ತಾನೆ. ನಾನ್ ಯಾವಾಗ ಅಂದೆ ನಾನು ಇಂಟೆಲಿಜೆಂಟ್ ಅಂತ? ನಾನು ಹನಿ. ನೀನ್ ಯಾವತ್ತೂ ಯಾವತ್ತೂ ಸುಧಾರ್ಸಲ್ಲ. ಸುಧಾರ್ಸಲ್ಲ.